ಅಧ್ಯಾಯ 5. ನರಕವು ನಿಶ್ಚಯವಾದುದು. ಆಗ ಅವನು ಅಬ್ರಾಮನನ್ನು ಅವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿ, ತಂದೆಯೇ ಅಬ್ರಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದನು. ಲೂಕ 16:24. ನರಕವೆಂಬುದು ನಿಶ್ಚಯ, ಯಾರು ನರಕವನ್ನು ನೆನೆಸುವುದಿಲ್ಲ. ನರಕವೆಂಬುದು ನಿಶ್ಚಯ. ಕೆಲವರು ನರಕದ ಬಗ್ಗೆ ಪ್ರಸಂಗ ಮಾಡುವುದಿಲ್ಲ. ಪ್ರಸಂಗ ಮಾಡಿದರೆ ಹೆಸರು ಹೊಗಳಿಕೆ ಏನೂ ಬರುವುದಿಲ್ಲ ಎಂದು ನೆನೆಸುತ್ತಾರೆ. ಆದರೆ ಯೇಸು ನರಕದ ಬಗ್ಗೆ ಎಚ್ಚರಿಸಿದ್ದಾನೆ. ನರಕದಲ್ಲಿ ಅಗ್ನಿ ಆರುವುದಿಲ್ಲ, ಅಲ್ಲಿ ಕಡಿಯುವ ಹುಳು ಸಾಯುವುದಿಲ್ಲ ಎಂದು ಯೇಸು ಹೇಳಿದ್ದಾನೆ. ಈ ನರಕವು ಯಾರಿಗಾಗಿ ಸೃಷ್ಟಿಸಲ್ಪಟ್ಟಿದೆ ಎಂಬುದನ್ನು ತಿಳಿದಿರುವೆಯಾ? ಸೈತಾನನಿಗೂ ಅವನ ದೂತರಿಗೂ ಸೃಷ್ಟಿಸಲ್ಪಟ್ಟಿದೆ ಎಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅದೇ ಸಮಯದಲ್ಲಿ ಯಾರ್ಯಾರು ಸೈತಾನನನ್ನು ಹಿಂಬಾಲಿಸುವವರೋ ಅವರೆಲ್ಲರಿಗಾಗಿ ಅದು ಸಿದ್ಧವಾಗಿದೆ. ಲೂಕ 16ನೇ ಅಧ್ಯಾಯವನ್ನು ಓದಿ ನೋಡಿರಿ. ಐಶ್ವರ್ಯವಂತನ ಬಗ್ಗೆ ಬರೆಯಲ್ಪಟ್ಟಿದೆ. ಅವನು ಸತ್ತಾಗ ನರಕದಲ್ಲಿ ಹಾಕಲ್ಪಡುತ್ತಾನೆ. ಹುಳುಗಳು ಅವನ ಶರೀರವನ್ನು ಕಿತ್ತು ತಿಂದಿರಬಹುದು. ದಿಢೀರೆಂದು ಅವನು ಆಕಾಶದ ಕೆಳಗೆ ನೋಡುತ್ತಾನೆ. ಅಬ್ರಹಾಮನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡುತ್ತಾನೆ. ಆಗ ಐಶ್ವರ್ಯವಂತನು ಅಬ್ರಾಮನನ್ನು ನೋಡಿ, ತಂದೆಯೇ ಲಾಜರನನ್ನು ಕಳುಹಿಸು, ಅವನು ತನ್ನ ತುದಿ ಬೆರಳನ್ನು ತಣ್ಣೀರಿನಲ್ಲಿ ಅದ್ದಿ ನನ್ನ ನಾಲಿಗೆ ಮೇಲೆ ಹಾಕಲಿ ಎಂದು ಅಂಗಲಾಚುತ್ತಾನೆ. ಒಂದು ಪೀಪಾಯಿ ನೀರಲ್ಲ, ಒಂದು ಹನಿ ನೀರು ಅಷ್ಟೇ ಕೇಳುತ್ತಾನೆ, ನೀರು ಸಿಗಲಿಲ್ಲ. ಕೊನೆಯಲ್ಲಿ ಅವನು ಹೀಗೆ ಕೇಳುತ್ತಾನೆ, ಅಯ್ಯ, ನನಗೆ 5 ಮಂದಿ ಸಹೋದರರಿರುತ್ತಾರೆ. ಅವರು ನಿತ್ಯ ರಾಜ್ಯದ ಬಗ್ಗೆ ತಿಳಿದಿಲ್ಲ, ನರಕ ಇದೆ ಎನ್ನುವುದನ್ನು ತಿಳಿಯದೆ ಸುಖಲೋಲುಪ್ತಿಯಲ್ಲಿ ಜೀವಿಸುತ್ತಿದ್ದಾರೆ. ನನ್ನ ಸಹೋದರರು ಇಲ್ಲಿಗೆ ಬರಬಾರದು. ಆದುದರಿಂದ ಲಾಜರನನ್ನು ಕಳುಹಿಸು. ನಾನಾದರೂ ನರಕದ ಕುರಿತಾಗಿ ತಿಳಿಯದೆ ಜೀವಿಸಿ ಇಲ್ಲಿಗೆ ಬಂದೆನು. ಈ ವೇದನೆಯನ್ನು ಅವರು ಅನುಭವಿಸಬಾರದು. ನರಕದ ವೇದನೆಯನ್ನು ಅನುಭವಿಸುತ್ತಿರುವ ಆ ಐಶ್ವರ್ಯವಂತನಲ್ಲಿರುವ ಒಳ್ಳೆ ಗುಣವನ್ನು ನೋಡಿರಿ. ತನ್ನ ಸಹೋದರರ ಮೇಲಿರುವ ಕನಿಕರ, ಅವರ ಮೇಲಿರುವ ಆತ್ಮಭಾರ. ನನ್ನ ಹಾಗೆ ಅವರು ಕಷ್ಟಪಡಬಾರದು. ಅವರು ರಕ್ಷಣೆ ಹೊಂದಿ ಪರಲೋಕ ರಾಜ್ಯಕ್ಕೆ ಹೋಗಬೇಕು. ಆದುದರಿಂದ ಸೇವಕರನ್ನು ಕಳುಹಿಸು, ಮಿಷನರಿಯನ್ನು ಕಳುಹಿಸು, ಲಾಜರನನ್ನು ಕಳುಹಿಸು ಎಂದು ಬೇಡಿಕೊಳ್ಳುತ್ತಾನೆ. ಅದಕ್ಕೆ ಅಬ್ರಹಾಮನು ಹೇಳುತ್ತಾನೆ, ಲಾಜರನನ್ನು ಕಳುಹಿಸಲು ಆಗುವುದಿಲ್ಲ. ಲೋಕದಲ್ಲಿ ಅನೇಕ ದೇವ ಸೇವಕರಿದ್ದಾರೆ. ಅವರ ಮಾತಿಗೆ ಕಿವಿಗೊಡಲು ನಿನ್ನ ಸಹೋದರರಿಗೆ ತಿಳಿಸು. ನರಕದಲ್ಲಿದ್ದುಕೊಂಡು ಏನೇ ಪ್ರಾರ್ಥನೆಯನ್ನು ಮಾಡಿದರೂ ದೇವರ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ಒಂದು ಸಾರಿ ಒಬ್ಬ ದೇವ ಸೇವಕರು ನರಕವನ್ನು ನೋಡಬೇಕೆಂಬ ಆಸೆಯಿಂದ ದೇವರನ್ನು ಕೇಳಿದರಂತೆ. ಹಾಗೆ ಒಂದು ಸಾರಿ ನರಕವನ್ನು ನೋಡಿದ ನಂತರ ಆಸಕ್ತಿಯಿಂದ ಆತ್ಮಭಾರದಿಂದ ಪ್ರಸಂಗ ಮಾಡಬಹುದು. ಒಂದು ಸಾರಿ ತೋರಿಸು ಎಂದು ಕೇಳಿದರಂತೆ. ಕರ್ತನು ಅವರನ್ನು ಒಂದು ದೊಡ್ಡ ಅಗ್ನಿಕುಂಡದೆಡೆಗೆ ಕರೆದುಕೊಂಡು ಹೋಗಿ ಅವನ ಕಣ್ಣುಗಳನ್ನು ತೆರೆದನು. ನರಕದಿಂದ ಒಂದು ಮಂಡಲ ಹೋಗಿ ಎದ್ದು ಕಣ್ಣು ಬಿಡಲಾರದಂತೆ ಆಯಿತು. ನಂತರ ಅಗ್ನಿಯ ಅಲೆಗಳು, ಕೋಟಿಗಟ್ಟಲೆ ಆತ್ಮಗಳು ಅಲ್ಲಿ ಇರುವೆಗಳಂತೆ ಚಡಪಡಿಸುತ್ತಿದ್ದವು. ಅಳುವ ಶಬ್ದ, ಕೂಗಿಕೊಳ್ಳುವ ಶಬ್ದ, ಅಯ್ಯೋ ಅಯ್ಯೋ ಎಂಬ ಕೂಗು. ಸಿನಿಮಾ ನಟಿಯರು, ರಾಜಕಾರಣಿಗಳು ಕೂಗಿಕೊಳ್ಳುತ್ತಿದ್ದರು, ಅಯ್ಯೋ, ನಮ್ಮ ಸಮಯವನ್ನು ವ್ಯರ್ಥ ಮಾಡಿದೆವಲ್ಲ, ದೇವರ ಮಾತಿಗೆ ಕಿವಿಗೊಡಲಿಲ್ಲವಲ್ಲ, ದಿಢೀರೆಂದು ನ್ಯಾಯ ತೀರ್ಪು ಬಂದು ಬಿಟ್ಟಿತಲ್ಲ, ಅನೇಕರನ್ನು ಈ ಪಾಪದ ಜೀವಿತಕ್ಕೆ ನಡೆಸಿದೆವಲ್ಲ ಎಂದು ಗೋಳಾಡುತ್ತಿದ್ದರಂತೆ. ಆ ಸೇವಕರು ಅದನ್ನು ನೋಡುತ್ತಿದ್ದ ಹಾಗೆ ದಿಢೀರೆಂದು ನರಕದಿಂದ ಕೂಗಿಕೊಳ್ಳುವ ಶಬ್ದ ಅವರ ಕಿವಿಗೆ ಬಿತ್ತು. ಇವರ ಹೆಸರು ಹೇಳಿ ಕರೆಯುವುದನ್ನು ಕೇಳಿದರು. ಯಾರೆಂದು ತಿರುಗಿ ನೋಡಿದಾಗ ಅದು ಅವರ ಸ್ವಂತ ಚಿಕ್ಕಪ್ಪನಾಗಿದ್ದನು. ಕೆಲವು ದಿನಗಳ ಹಿಂದೆ ಯೇಸುವನ್ನು ಅಂಗೀಕರಿಸಿಕೊಳ್ಳದೆ ತೀರಿಕೊಂಡಿದ್ದರು. ಸುವಾರ್ತೆಯನ್ನು ತಿರಸ್ಕರಿಸಿದರು. ಈಗ ನರಕದಲ್ಲಿ ಕೊಳೆಯುತ್ತಿದ್ದಾರೆ. ಅವರು ಈ ಸೇವಕರನ್ನು ನೋಡಿ, ತಮ್ಮ, ನೀನು ಮಾತ್ರ ಇಲ್ಲಿಗೆ ಬರಬೇಡ ಎಂದು ಕೇಳಿಕೊಂಡರಂತೆ. ಇನ್ನೊಬ್ಬ ದೇವ ಸೇವಕರು ನರಕದ ದರ್ಶನ ಮಾಡಿದಾಗ ನರಕದಲ್ಲಿ ಕಲ್ಲಿನ ದೊಡ್ಡ ಬಂಡೆಗಳು ಇದ್ದವು. ನರಕದಲ್ಲಿ ಅಲೆಗಳು ಬೋರ್ಗರೆಯುತ್ತಿದ್ದವು, ಏರಿಳಿಯುತ್ತಿದ್ದವು. ಕೆಲವರು ನರಕದ ವೇದನೆಯಿಂದ ತಪ್ಪಿಸಿಕೊಳ್ಳಲು ಆ ಬಂಡೆಯ ಮೇಲೆ ಸ್ವಲ್ಪ ಸಮಯ ವಿಶ್ರಮಿಸಿಕೊಳ್ಳಲು ನೋಡುತ್ತಿದ್ದರು. ಹಲ್ಲಿಯು ತನ್ನ ನಾಲಿಗೆಯನ್ನು ಚಾಚಿ
ನೊಣವನ್ನೂ ಸೊಳ್ಳೆಯನ್ನೂ ತನ್ನ ಕಡೆಗೆ ಸೆಳೆದುಕೊಳ್ಳುವಂತೆ ಅಲೆಗಳು ಬಂದು ಅಪ್ಪಳಿಸಿ ಅವರನ್ನು ಎಳೆದುಕೊಳ್ಳುತ್ತಿದ್ದುವಂತೆ. ಈಗಲೂ ಅನೇಕರು ಸುವಾರ್ತೆಗೆ ವಿರೋಧವಾಗಿ ತರ್ಕ ಮಾಡುತ್ತಾರೆ. ನರಕವಿಲ್ಲ, ಮಂಗನಿಂದ ಮನುಷ್ಯ ಉಂಟಾದುದು, ನರಕದಲ್ಲಿ ತಳ್ಳಲ್ಪಟ್ಟಾಗಲೇ ಅವರಿಗೆ ತಿಳಿಯುವುದು. ತಾವಾಡಿದ ಮಾತುಗಳು ಎಷ್ಟು ತಪ್ಪು ಎಂದು ಕರ್ತನು ನಮ್ಮ ಮುಂದೆ ಸಾಯುವ ಮಾರ್ಗವನ್ನು, ಜೀವದ ಮಾರ್ಗವನ್ನು ಇಟ್ಟಿದ್ದಾನೆ. ಪರಲೋಕ ಮಾರ್ಗವನ್ನು ತೋರಿಸಿದ್ದಾನೆ. ನೀನು ಪರಲೋಕಕ್ಕೆ ಹೋಗುವೆಯಾ, ಇಲ್ಲವೇ ನರಕದೆಡೆಗೆ ಸಾಗುವೆಯಾ? ಆರಿಸಿಕೊ. ಯೇಸುವನ್ನು ಅರಿಯದೆ ನರಕದೆಡೆಗೆ ಸಾಗುತ್ತಿರುವ ಜನರನ್ನು ಆಪತ್ತಿನಿಂದ ತಪ್ಪಿಸಿರಿ. ನರಕವು ದೇವರ ಆಶೀರ್ವಾದಗಳಿಂದ ಜನರನ್ನು ತಪ್ಪಿಸುತ್ತದೆ. ನ್ಯಾಯ ತೀರ್ಪಿನ ದಿನದಲ್ಲಿ ಕರ್ತನು ಆ ಜನರನ್ನು ನೋಡಿ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ ಎನ್ನುತ್ತಾನೆ. ಮತ್ತಾಯ 25:41. ಇದನ್ನು ಓದುತ್ತಿರುವ ಸಹೋದರನೇ, ಸಹೋದರಿಯೇ, ಒಂದು ವೇಳೆ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳಲು ನಿನಗೆ ಇಷ್ಟವಿಲ್ಲದಿದ್ದರೆ ಒಂದು ಕೆಲಸ ಮಾಡು. ಉರಿಯುತ್ತಿರುವ ಅಗ್ನಿಯೊಳಗೆ ಬಂದ ತಕ್ಷಣ ನಿನ್ನ ಕೈಗಳನ್ನು ಚಾಚಿ ನೋಡು. ಈಗಲೇ ನಿನ್ನ ಹೃದಯವನ್ನು ಯೇಸುವಿಗೆ ಕೊಡು. ಕಾಡುಗಳು ಬೆಂಕಿ ಹೊತ್ತಿಕೊಂಡು ಉರಿಯುತ್ತಿರುವುದನ್ನು ನೋಡಿರುವೆಯಾ? ನೀನು ಆ ಕಾಡಿನ ಮಧ್ಯದಲ್ಲಿದ್ದರೆ ತಪ್ಪಿಸಿಕೊಂಡು ಓಡುವುದಿಲ್ಲವೇ? ಈಗಲೇ ನಿನ್ನನ್ನು ಕಾಪಾಡಿ ಸಂರಕ್ಷಿಸು. ಯೇಸುವಿನ ಬಳಿಗೆ ಓಡಿ ಬಂದು ಬಿಡು. ಕರ್ತನು ಸೊದೋಮನ್ನು ನೋಡಿ ಅದನ್ನು ಉರಿಯುವ ಅಗ್ನಿಗೆ ಆಹುತಿ ಮಾಡಿದಂತೆ ಈಗಲೂ ಮಾಡಲು ತೀರ್ಮಾನಿಸಿದ್ದಾನೆ. ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೊ, ಹಿಂದಕ್ಕೆ ನೋಡಬೇಡ. ಈ ಪ್ರದೇಶದೊಳಗೆ ಎಲ್ಲಿಗೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿ ಹೋಗು, ನಿನಗೂ ನಾಶ ಉಂಟಾದೀತು ಎಂದನು. ಆದಿಕಾಂಡ 19:17. ನರಕದಲ್ಲಿ ಎಂಥವರಿರುತ್ತಾರೆಂದು ಗೊತ್ತೇ? ಹೇಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದುದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು ಮುಂತಾದವರೇ. ಪ್ರಕಟಣೆ 21:8. ಇಂಥವರಿರುವ ಸ್ಥಳಕ್ಕೆ ನೀವು ಹೋಗಲು ಬಯಸುವಿರಾ? ಸರ್ವಸಾಧಾರಣವಾಗಿಯೇ ಜನರು ಕುಡುಕರು, ಕೊಲೆಗಾರರು ಇರುವ ಸ್ಥಳದಲ್ಲಿ ಮನೆ ಮಾಡಲು ಇಷ್ಟಪಡುವುದಿಲ್ಲ. ಬಾಂಬೆಯಲ್ಲಿ ಕೆಂಪು ದೀಪವಿರುವ ಸ್ಥಳದಲ್ಲಿ ಯಾರಾದರೂ ವಾಸಿಸಲು ಇಷ್ಟಪಡುವವರೇ? ಇಲ್ಲ. ಜಗಳ ಕಾದಾಟಗಳು ಇಲ್ಲದೆ ಶಾಂತ ವಾತಾವರಣದಲ್ಲಿರಲು ಜನರು ಬಯಸುತ್ತಾರೆ. ದೇವ ಮಗುವೇ, ನೀನು ನರಕದ ಹಾದಿಯಲ್ಲಿ ಸಾಗಬಾರದು. ಕೊಲೆ ಪಾತಕಿಗಳು, ಕುಡುಕರೊಂದಿಗೆ ಸೇರಬಾರದು. ಈಗಲೇ ನೀನು ಕ್ರಿಸ್ತನ ಬಳಿಗೆ ಬಂದರೆ ನರಕದಿಂದ ತಪ್ಪಿಸಿಕೊಳ್ಳುವಿ. ಸಂತೋಷದಿಂದ ಪರಲೋಕವನ್ನು ಪ್ರವೇಶಿಸುವಿ. ತೀರ್ಮಾನ ನಿನ್ನದು. ಕ್ರಿಸ್ತನೆಂಬ ಬಾಗಿಲು ನಿನಗಾಗಿ ತೆರೆದಿದೆ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ.
ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.